ಶಿಕ್ಷಣ ನೀತಿಯಲ್ಲಿ ಮಕ್ಕಳು ಶಾಲೆಯಲ್ಲಿ ಸಂತಸವಾಗಿ ಕಲಿಬೇಕು, ಸ್ವಯಂ ಕಲಿಕೆಯನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಈ ಚೆನ್ನಪುರ ಶಾಲೆಯನ್ನು ನೋಡಿದಾಗ ಅಲ್ಲಿಯ ಶಿಕ್ಷಕರು, ಪಾಲಕ ಪೋಷಕರು, STMC ಅವರು ಈ ಒಂದು ಶಿಕ್ಷಣ ನೀತಿಗೆ ಪೂರಕವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಕ್ಕಳು ಗುಂಪಿನಲ್ಲಿ ವೈಯಕ್ತಿಕವಾಗಿ ಸ್ವಯಂ ಕಲಿಕೆಯನ್ನು, ಸಂತಸ ಕಲಿಕೆಯನ್ನು ಮಾಡ್ತಿದ್ದಾರೆ. ನಗುನಗುತ್ತಾ ನಲಿಯುತ್ತಾ ಕಲಿತಾ ಇದ್ದಾರೆ. ಈ ನಗುನಗುತ್ತಾ ನಲಿಯುವಂಥ ಕಲಿಕೆ ಅವರ ಮಕ್ಕಳ ಜೀವನದಲ್ಲಿ ನಿರಂತರವಾಗಿ ಉಳಿಯುತ್ತೆ. ಒತ್ತಡ ತಂದು ಕಲಿಸಿದ್ದು ಯಾವತ್ತೂ ಉಳಿಯೋದಿಲ್ಲ. ಹಾಗಾಗಿ ಅಂತ ಒಂದು ಕಲಿಕೆ ಆ ಶಾಲೆಯಲ್ಲಿ ಆಗ್ತಾ ಇದೆ. ಮತ್ತೊಂದು ಏನಪ್ಪ ಅಂತಂದರೆ, ಈ ಚಟುವಟಿಕೆಯಿಂದ ಮಾಡುವಂಥ ಈ ಒಂದು ಕಲಿಯುವಂಥ ಕಲಿಕೆ ನೋಡಿದಾಗ ನಮಗೆ ಮೌಲ್ಯಮಾಪನಕ್ಕೂ ಅಲ್ಲೇ ಗೊತ್ತಾಗುತ್ತೆ. ಮಕ್ಕಳಿಗೆ ಸ್ವಮೌಲ್ಯಮಾಪನ ಆಗುತ್ತೆ, ನಾನೇನು ಕಲ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಜೊತೆಗೆ ನಾವು ಅಂಥ ಒಂದು ಆಕ್ಟಿವಿಟೀಸನ್ನು, ಚಟುವಟಿಕೆಯನ್ನು, ಆ TLM ಅನ್ನು ಬಳಸಿ, ಅಂದರೆ ಬೋಧನಾ ಉಪಕರಣವನ್ನು ಬಳಸಿ ಅವರು ಕಲಿತಾ ಇದ್ದಾರಲ್ಲ, ಅದನ್ನು ನೋಡಿದಾಗ ಅಲ್ಲಿ ನಮಗೆ ಮೌಲ್ಯಮಾಪನ ಆಗುತ್ತೆ. ಮಕ್ಕಳು ಎಷ್ಟು ಕಲಿಕೆ ಆಗಿದೆ ಅಂತ ಅನ್ನುವಂಥ ಒಂದು ಮೌಲ್ಯಮಾಪನವೂ ಆಗುತ್ತೆ. ಇಲ್ಲಿ ಒಂದು ಪರೀಕ್ಷೆ ಒತ್ತಡ ಇರುವುದಿಲ್ಲ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಈ ಶಾಲೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಸರ್, ಈಗ ವಿದ್ಯಾಗಮ ಸ್ಟಾಪ್ ಆಯ್ತು ಸರ್, ಅದು ಸಮಸ್ಯೆ ಆಗ್ತದೆ ಅಂತ ಸ್ಟಾಪ್ ಆಯ್ತು. ಇವಾಗ ಈ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಹೌದು, ಇದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಅಂತ? ಇದಕ್ಕೆ ಈಗಾಗಲೇ ಮುಖಭಾಗ ಸಕ್ಸಸ್ ಆಗ್ಬಿಟ್ಟಿದ್ದೀವಿ. ಇನ್ನು ಶಿಕ್ಷಣ ನೀತಿ ಇನ್ನೂ ಹೊರಗೆ ಬಂದಿಲ್ಲ. ಬಂದಮೇಲೆ ಪರಿಪೂರ್ಣವಾಗಿ ಅದು ಸಕ್ಸಸ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಥ್ಯಾಂಕ್ ಯು. ತೋಟಕ್ಕೆ ಹೋಗೋಣ, ಗಿಳಿಗಳ ಹಾಗೆ ಹಾರೋಣ, ಹಾಗೆ ಹಾರೋಣ, ತಿನ್ನೋಣ, ಅನ್ನನು ಕುಕ್ಕಿ ತಿನ್ನೋಣ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಅಂತಿದೆ. ಈ ಪದವನ್ನು ನಾವು ಇಲ್ಲಿ ಬಳಕೆ ಮಾಡಬೇಕಾಗುತ್ತೆ. ಓಕೆನಾ? ಶಾಲೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದನು. ಓಕೆನಾ? ಬಹುಮಾನ ಅಂತಕ್ಕಂಥ ಉದ್ಯೋಗವನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. Studying in 5th class. My school name is Government Lower Primary School in Guddu Chennapur plot. Vidyagama is very good project. My sir name is GS Unki sir. They will teach for us in laptop. They will teach us poem and lessons. Thank you everyone. Jai Hind Karnataka. ಶಾಲೆಯಲ್ಲಿ ಸೇರಿಸುವಾಗಿಲ್ಲ. ಯಾಕೆಂದ್ರೆ ಸ್ಥಳೀಯವಾಗಿ ಆ ಮಕ್ಕಳ ಮನೆ ಇಲ್ಲಿ ಸಮೀಪದಲ್ಲಿ ಒಂದು 3-4 ಮನೆಗಳು ಇರ್ತವೆ. ಅಲ್ಲಿ ಬರ್ತಕ್ಕಂಥ ಮಕ್ಕಳು ಇಲ್ಲಿ ಇಂತಹ ಸ್ಥಳದಲ್ಲಿ ಬರ್ತವೆ. ಮತ್ತು ಇದೇ ಶಿಕ್ಷಕರು ಇವರಿಗೆ ಕಲಿಕೆಯಲ್ಲಿ ಹೋಮ್ವರ್ಕ್ಗಳನ್ನು ಕೊಡುವಂಥದ್ದು, ಅವ್ರ ಹೋಮ್ವರ್ಕ್ಗಳನ್ನು ಚೆಕ್ ಮಾಡುವಂಥದ್ದು, ಗೃಹ ಪಾಠಗಳನ್ನು ಮತ್ತೆ ಕೊಡುವಂಥದ್ದು, ಅವ್ರಿಗೆ ಯಾವ ವಿಷಯದಲ್ಲಿ ತೊಂದರೆ ಇದೆ ಆ ತೊಂದರೆಯನ್ನು ಬಗೆಹರಿಸಿ ಮತ್ತೆ ಮುಂದಿನ ಒಂದು ವಟಾರ ಅಥವಾ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಕಲಿಸ್ತಾರೆ. ನಿಮ್ಮ ಗಮನಕ್ಕೆ ಬಂದಾಗ ಇದೆಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ? ಬಹಳ ಅತ್ಯುತ್ತಮವಾಗಿದೆ ಸರ್, ಬಹಳ ಅತ್ಯುತ್ತಮವಾಗಿದೆ. ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರಿ ಶಾಲೆಗಳ ದಾಖಲಾತಿಯಲ್ಲಿ ವಿಶೇಷವಾಗಿ ಈ ಗುಡ್ಡು ಚೆನ್ನಾಪುರದಲ್ಲಿ ನೋಡಿ ಲ್ಯಾಪ್ಟಾಪ್ ತಗೊಂಡು, ಅಂದ್ರೆ ಆ ಶಿಕ್ಷಕರು ಒಬ್ಬ ಶಿಕ್ಷಕರು ತಮ್ಮದೇ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ತಗೊಂಡು ಅದರಲ್ಲಿ ಪಾಠಗಳನ್ನ ಮೊದಲೇ ಲೋಡ್ ಮಾಡಿ ಆ ಮಕ್ಕಳಿಗೆ ಕಲಿಸುವಂತಹ ಒಂದು ವ್ಯವಸ್ಥೆ. ಹೀಗೆ ಮಕ್ಕಳಿಗೇನು ಏನು ಕಲಿಬೇಕಾಗಿದೆ ಈ ಏಜಲ್ಲಿ ಆ ಸಾಮರ್ಥ್ಯಗಳನ್ನ ಕಲಿಸುವಂತ ಕೆಲಸವನ್ನ ಈ ವಿದ್ಯಾಲಯ ಮಾಡ್ತಾ ಇದೆ ಅನ್ನುವಂಥದ್ದು. ಓಕೆ, ನಮ್ಮ ಈ ಕರ್ನಾಟಕ ಸರ್ಕಾರ ವಿದ್ಯಾಗಮ ಅನ್ನುವಂಥ ಕಾರ್ಯಕ್ರಮವನ್ನ ಈ ಕೊರೋನಾ ಕಷ್ಟ ಕಾಲದಲ್ಲಿ ಏನು ಜಾರಿಗೆ ತಂದಿದೆ. ಈ ಒಂದು ವಿದ್ಯಾಗಮ ಕಾರ್ಯಕ್ರಮ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ. ಅದರಲ್ಲೂ ಈಗ ನಾವೇನು ನೋಡ್ತಾ ಇದೀವಿ ಗುಡ್ಡು ಚೆನ್ನಾಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಹಲೋ, ನಮಸ್ಕಾರ. ಯಾರು ಮಾತಾಡೋದ್ರಿ? ನಮಸ್ತೆ. ನಮಸ್ತೆ ಅಮ್ಮ, ಏನ್ ತಮ್ಮ ಹೆಸರು? ನಿಖಿತಾ ಬಂಡಿವಡ್ಡರ್. ನಿಖಿತಾ, ಎಲ್ಲಿಂದ ಮಾತಾಡೋದಮ್ಮ? ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುಡ್ಡದ ಚೆನ್ನಾಪುರ ಪ್ಲಾಟ್, ಹಾವೇರಿ ಜಿಲ್ಲೆಯಲ್ಲಿ ನಾನು 5ನೇ ತರಗತಿ ಓದುತ್ತಿದ್ದೇನೆ ಸರ್. ವೆರಿ ಗುಡ್ ನಿಖಿತಾ, ವೆರಿ ಗುಡ್. ನಿಮ್ ಕ್ಲಾಸ್ ಟೀಚರ್ ಯಾರಮ್ಮ? ನಿಮ್ ಕ್ಲಾಸ್ ಟೀಚರ್ ಇದ್ರೆ ಫೋನ್ ಕೊಡು. ನಮಗೊಂದು ಚಿಕ್ಕದೊಂದು
ಚಿಕ್ಕ ಶಾಲೆ 50 ಮಕ್ಕಳಿದ್ದಾರೆ. ಒಬ್ಬರೇ ಸರ್ ಇದ್ದಾರೆ ಸರ್. ನಮ್ಮ BSNC ಸರ್ ಶಾಲೆಗೆ ಒಂದು ಸುಂದರ ವನ ಮತ್ತು ಕೈತೋಟ ಮಾಡಿದ್ದಾರೆ. ಕೊರೋನಾ ಇರುವುದರಿಂದ ನಮ್ಮ ಉಡುಪಿ ಸರ್ ವಿದ್ಯಾಗಮದಲ್ಲಿ 5 ಮಕ್ಕಳಿಗೆ ಒಂದು ಕೇಂದ್ರ ಮಾಡುತ್ತಾರೆ ಸರ್. ಉಡುಪಿ ಸರ್ ನಮ್ಮ ಮನೆಗೆ ಭೇಟಿ ನೀಡಿ ನಮಗೆ ಪಾಠ ಮಾಡುತ್ತಾರೆ. ತುಂಬಾ ಸಂತೋಷ. ನಿಖಿತಾ, ನಿಖಿತಾ ಕಥೆ ಪುಸ್ತಕದ ಓದ್ತಿ ಇಲ್ಲ? ಯಾವ ಕಥೆ ಪುಸ್ತಕ ಓದಿ? ಕಥೆ ಪುಸ್ತಕ ಯಾವ್ದು ಓದಿ? ಆನೆ ಕಥೆ ಓದಿ? ನನಗೆ ಹೇಳ್ತೇನ? ಹಾ ಹೇಳ. ಹಾ, ಒಂದು ಆನೆ ಇತ್ತು. 21ನೇ ದಾಖಲಾತಿ ಆಂದೋಲನಕ್ಕೆ 2020-21ನೇ ದಾಖಲಾತಿ ಆಂದೋಲನಕ್ಕೆ 2020-21ನೇ ದಾಖಲಾತಿ ಆಂದೋಲನಕ್ಕೆ ನಿಮ್ಮ ಮಕ್ಕಳನ್ನು ದಾಖಲಾತಿ ಆಂದೋಲನಕ್ಕೆ ನಿಮ್ಮ ಮಕ್ಕಳನ್ನು ಕೂಲಿ ಬಿಡಿಸಿ ಮನೆ ಬಂದು ಮಾಸ್ಕ್ ಸ್ಯಾನಿಟೈಸರ್ ಸೋಪ್ ಬಳಸಿರಿ. ಸಾಮಾಜಿಕ ಅಂತರ ಸ್ವಚ್ಛತೆ ಕಾಪಾಡಿಕೊಳ್ಳಿ. ಕೊರೋನಾ ನಾವೆಲ್ಲರೂ ಓಡಿಸೋಣ. ನಾವೆಲ್ಲ ಕೊರೋನಾ ಓಡಿಸೋಣ. ಥ್ಯಾಂಕ್ ಯು. ಕೂಲಿ ಬಿಡಿಸಿ ಮನೆ ಬಂದು ಮಾಸ್ಕ್ ಸ್ಯಾನಿಟೈಸರ್ ಸೋಪ್ ಬಳಸಿರಿ. ಶಿಕ್ಷಣ ಸಿಗತೈತಿ ಆಟದೊಂದಿಗೆ ಮರಳಿ ಬಾ ಕಂದ ನಮ್ಮ ಶಾಲಾ ಶಿಕ್ಷಕರೊಂದಿಗೆ ನಾವು ಇವತ್ತಿನ ದಿವಸ ಮಾಸ್ಕ್ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮಾಸ್ಕ್ ದಿನಾಚರಣೆ ಜಯವಾಗ್ತಿದ್ದ ನಾವು ಜಯಘೋಷಿಸುತ್ತಾ ಪ್ರತಿಯೊಬ್ಬರು ಸಾರ್ವಜನಿಕರು ತಮ್ಮ ಕೈಗಳನ್ನು ಸೋಪಿನಿಂದ ಕೈ ತೊಳ್ಕೊಳ್ಳೋದು ಮತ್ತು ಸ್ಯಾನಿಟೈಸರ್ಗಳನ್ನು ಬಳಸಿ ತಮ್ಮ ಜೀವವನ್ನು ರಕ್ಷಿಸಿಕೊಳ್ಳಿ ಅಂತಕ್ಕಂಥದ್ದು ಮತ್ತು ಮಾಸ್ಕ್ ಧರಿಸಿ ತಮ್ಮ ಕೊರೋನಾವನ್ನು ಓಡಿಸಲು ಊರಿನಲ್ಲಿ ಎಚ್ಚರಿಕೆ ಕಂಡು ನಾನು ಇವತ್ತು ಮಾಡ್ತಾ ಇದ್ದೀನಿ. ನೀನು ಬರಬೇಕು ನಮ್ಮ ಶಾಲೆಗೆ, ಬಲಿಯಬಾರದು ನಿಮ್ಮ ಕೂಲಿಗೆ. ನೀನು ಬರಬೇಕು ನಮ್ಮ ಶಾಲೆಗೆ. ಮಕ್ಕಳಿಗೆ ಕೇವಲ ಹೊಟ್ಟೆ ತುಂಬಿಸುವ ಕೆಲಸ ಅಷ್ಟೇ ಅಲ್ಲ, ಅವರಿಗೆ ಕಂಪ್ಯೂಟರ್ ನಾಲೆಜನ್ನು ಕೊಟ್ಟಿದ್ದಾರೆ. ಆಮೇಲೆ ಈ ವಿಜ್ಞಾನದ ಮೋಜಿನ ಆಟಗಳನ್ನು ಆಡಿಸಿ ಇವು ಮಕ್ಕಳಲ್ಲಿರುವಂಥ ಮೂಢನಂಬಿಕೆಯನ್ನು ಹೋಗಲಾಡಿಸಿ ವೈಜ್ಞಾನಿಕ ಸತ್ಯವನ್ನು ತಿಳಿಸಿ ಮಕ್ಕಳಲ್ಲಿ ಯೋಚನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಮಕ್ಕಳು ಬೆಳೀತಾ ಇರುವಾಗಲೇ ಆ ಒಂದು ಚಿಕಿತ್ಸಕ ಬುದ್ಧಿ ಅಂತೀವಲ್ಲ, ವಿಚಾರ ಮಾಡುವಂಥ ಬುದ್ಧಿ ಅಂತೀವಲ್ಲ, ಅದನ್ನು ಬೆಳೆಸ್ತಾ ಇರೋದರಿಂದ ಮಕ್ಕಳಲ್ಲಿ ಸ್ವಯಂ ಚಿಂತನೆ ಮಾಡುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಶಿಕ್ಷಕರು ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತುಂಬ ಅಭಿನಂದನಾರ್ಹವಾದ್ದು. ಇಲ್ಲಿ ಇರದೇ ಒಬ್ಬ ಶಿಕ್ಷಕರು ಮತ್ತು ಒಬ್ಬ ಶಿಕ್ಷಕಿಯರು ಅವರು ತುಂಬ ಮುತುವರ್ಜಿ ವಹಿಸಿ ಈ ಮಗು ಶಾಲೆ ಬಿಟ್ಟು ಹೊರಗಿಲ್ಲ, ನೋ ಡ್ರಾಪ್ ಔಟ್ಸ್, ಇಲ್ಲಿ ಡ್ರಾಪ್ಔಟ್ ಯಾವ ಇಲ್ಲ, ಎಲ್ಲ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಆಮೇಲೆ ಪಾಲಕರು ಕೂಡ ಎಲ್ಲರೂ ತುಂಬ ಒಂದು ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿ ತಮ್ಮ ಮಕ್ಕಳಲ್ಲಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಇಂಥ ಸಣ್ಣ ಊರಲ್ಲಿ ಇರುವಂಥ ಅಷ್ಟೇ ಒಂದು ಸಣ್ಣ ಒಂದು ಸ್ಥಳದಲ್ಲಿ ಇವರು ತೋಟವನ್ನು ಮಾಡಿದ್ದಾರೆ. ಆಮೇಲೆ ಮಕ್ಕಳಿಗೆ ಚಟುವಟಿಕೆಗಳನ್ನು ಹಾಕಿದ್ದಾರೆ, ಮಕ್ಕಳಿಗೆ ಕಾಯಕ ಪ್ರೀತಿಯನ್ನು ಕಲಿಸಿದ್ದಾರೆ. ಈ ರೀತಿಯಾಗಿ ಇದು ಕೇವಲ ಒಂದು ಅಕಾಡೆಮಿಕ್ ಸೈಡ್ ಮಾತ್ರ ಆಗಿರದೆ
ಮಕ್ಕಳ ಸರ್ವತೋಮುಖವಾದಂತಹ ಬೆಳವಣಿಗೆಗೆ ಈ ಶಾಲೆಯಲ್ಲಿ ಚಟುವಟಿಕೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ವರ್ಷದುದ್ದಕ್ಕೂ ನೋಡ್ತಾ ಇದ್ದೀವಿ. ಇದಕ್ಕೆ ಶಿಕ್ಷಕಿಯರು ಅಭಿನಂದನಾರ್ಹರು. ಇಲಾಖೆಯ ವತಿಯಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ಇನ್ಸಿಯಲ್ ಸರ್ ಶಿವಾನಂದ ಹೇಳುವರು. ನಾನು ಶಿಕ್ಷಣಾಧಿಕಾರಿ. ಇದಕ್ಕೆ ಕಾರಣ ಇಲ್ಲಿಯ ಮುಖ್ಯ ಶಿಕ್ಷಕರಾದ GN ಉಕಿ ಪ್ರತಿದಿನ ಮನೆಗೆ ತೆರಳಿ ಪಾಲಕರ ಮನವೊಲಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸುವಂತೆ ಮಾಡಿದ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ಸರ್ಕಾರದ ಒಂದು ಯೋಜನೆ ಪ್ರಕಾರ ನಮ್ಮ ಶಾಲೆಯಲ್ಲಿ ಇವತ್ತಿಗೆ 34 ದಿನಗಳ ಕಾಲ ಪ್ರಧಾನ ಪೀಡಿತ ಪ್ರದೇಶಗಳಲ್ಲಿ ಬಿಸಿಲಂತಕ್ಕಂತಹ ಬಿಸಿಲರಜೆ ಇರತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಇವತ್ತಿನ ನಾನು ಮಾತನಾಡಿದ್ದೇನೆ. ಮಕ್ಕಳು ಸಹಿತ ಶಾಲೆ ಇದ್ದಾಗಲೂ ಸಹಿತ ಹಾಗೆ ಬರ್ತಾ ಇದ್ರು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ MH ಪಾಟೀಲ ಈ ಶಾಲೆಗೆ ಇತ್ತೀಚೆಗೆ ಭೇಟಿ ನೀಡಿ ಶಿಕ್ಷಕರ ಕಲಿಕೆಯ ಕ್ರಮವನ್ನು ಪರಿಶೀಲಿಸಿದ್ರು. ಈ ಒಂದು ಅಕ್ಷರ ದಾಸೋಹ ಕಾರ್ಯಕ್ರಮ ನಡೀತಾ ಇದೆ. 124 ಮುಖ್ಯ ಶಿಕ್ಷಕರು, 248 ಅಡಿ ಸಿಬ್ಬಂದಿಯವರು ತುಂಬಾ ಚೆನ್ನಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟು ದಾಖಲಾತಿಯಲ್ಲಿ 33,042ರಲ್ಲಿ 30% ಮಕ್ಕಳು ತುಂಬಾ ಉತ್ತಮವಾಗಿ ಊಟ ಮಾಡ್ತಿದ್ದಾರೆ. ಒಟ್ಟಾರೆ ಯಾವುದೇ ಅಡೆತಡೆ ಇಲ್ಲದೆ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿರುವುದು ಗಮನಾರ್ಹ ವಿಷಯ. ಈಗ ಮತ್ತೊಂದು ಪುಟ್ಟ ಬ್ರೇಕ್. ನನ್ನ ಹೆಸರು ಮಂಜುನಾಥ್ ಬಾಡದ್ ಅಂತ. ಮಂಜುನಾಥ್ ಬಾಡದ್ ಅಂತ ನನ್ನ ಹೆಸರು. ಈ ಸ್ಕೂಲ್ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ನಾವು. ಈ ಸ್ಕೂಲ್ ಬಗ್ಗೆ ಮತ್ತು GS ಮೂರ್ತಿ ಸರ್ ಬಗ್ಗೆ ಹೇಳ್ಬೇಕಂತ ತುಂಬ ಹೆಸರು. ಅವರು ಈ ಶಾಲೆಗೆ ನಮ್ಮ ಶಾಲೆಗೆ ಗುರುಗಳಾಗಿ ಬಂದಿರೋದು ನಮ್ಮ ಪುಣ್ಯ, ನಮ್ಮ ಭಾಗದ ಜನರ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಶಿಕ್ಷಕರಾಗಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಅವರು ತಮ್ಮ ಮನೆ ಮಠ ಅನ್ನೋದನ್ನು ಸಹಿತ ಇದು ಮಾಡಿ ಹೆಚ್ಚಿನ ಸಮಯವನ್ನು ಮನೆಗೆ ಕೊಡ್ತಕ್ಕಂಥ ಸಮಯಕ್ಕಿಂತ ಹೆಚ್ಚಿನ ಸಮಯವನ್ನು ಈ ಶಾಲೆಯೊಳಗೆ ಅವರು ಮೀಸಲಿಟ್ಟಿದ್ದಾರೆ. ಸಾಕಷ್ಟು ಶಿಕ್ಷಕರು ಶಾಲೆಗೆ ಮುಗಿದ್ರೆ ಸಾಕು ಮನೆಗೆ ಹೋಗೋ ಕಡೆ ವಿಚಾರ ಇರ್ತವೆ. ಇವರು ಶಾಲೆ ಮುಗಿದು ಮನೆಗೆ ಹೋಗೋ ಟೈಮ್ ಆದ್ರೂ ಸಹಿತ ಇಲ್ಲಿ ಶಾಲೆಯೊಳಗೆ ಏನಾದರೂ ಒಂದು ಚಟುವಟಿಕೆ ಮಾಡ್ತಾನೆ ಇರ್ತಿರ್ತಾರೆ. ಶಾಲೆಯ ವಿದ್ಯಾರ್ಥಿಗಳ ಬಗ್ಗೆ ಆಗಲಿ, ಈ ಸ್ಕೂಲ್ ಆವರಣದ ಸ್ವಚ್ಛತೆಗಳ ಬಗ್ಗೆ ಆಗಲಿ ಸಾಕಷ್ಟು ಗಮನ ಹರಿಸ್ತಾರೆ. ಆಮೇಲೆ ವಿದ್ಯಾರ್ಥಿಗಳಂತೂ ಯಾವ ಪಾಲಕರು ಯಾರು ಒಬ್ಬರು ಬಿಟ್ಟಾರ ಅಂತಂದ್ರೆ ಅವ್ರ ಮನೆಯವರೆಗೂ ಹೋಗಿ ಪಾಲಕರಿಗೆ ಹೋಗಿ ಶಾಲೆಗೆ ಕಳಿಸೋದ್ರ ಬಗ್ಗೆ ತಿಳಿ ಹೇಳಿ, ಮಕ್ಕಳನ್ನ ವಿದ್ಯಾಭ್ಯಾಸ ಶಿಕ್ಷಣ ಏನು ಮುಖ್ಯ ಎಷ್ಟು ಅದ್ರ ಬಗ್ಗೆ ತಿಳಿ ಹೇಳಿ ಪಾಲಕರ ಸಮೇತ ಅವರು ಹುಡುಗರಿಗೆ ಕರ್ಕೊಂಡ್ಬಂದು ಒಳ್ಳೆ ಶಿಕ್ಷಣ ಕೊಡ್ತಾರೆ, ಬಿಸಿ ಊಟನ ಕೊಡ್ತಾ ಇದ್ದಾರೆ. ಆಮೇಲೆ ಪಾಲಕರು ಏನಾದರೂ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಸ್ಕಾಲರ್ಶಿಪ್ ಸಲುವಾಗಿ ಏನಾದರೂ ಕೆಲವೊಂದು ಅನಾನುಕೂಲದಿಂದ ಮಾಡೋಕ್ಕೆ ಆಗದೇ ಇದ್ದಾಗ ಅಂಥ ವಿದ್ಯಾರ್ಥಿಗಳನ್ನ ಸ್ವತಃ ಅವರೇ ಕರ್ಕೊಂಡು ಹೋಗಿ ಶಿಕ್ಷಕರು ಸ್ಕೂಲಿನ ನಂತರ ಸಮಯದೊಳಗೆ ರಜೆ ಇದ್ದಾಗ ಕರ್ಕೊಂಡು ಹೋಗಿ ಅವರು ಸಹಿತ ಮಾಡಿಸ್ಕೊಂಡ್ಬಂದಿದ್ದಾರೆ ಸರ್. ಸಾಕಷ್ಟು ನಾವು ನೋಡಿದ್ದೀವಿ. ತಮ್ಮ ಹೆಸರೇನ್ರಿ? ನಮ್ಮ ಹೆಸರು ಮಂಜುನಾಥ್ ಬಾಡದ ಅಂತ ಸರ್. ಈ ಭಾಗದ ಚುನಾಯಿತ ಪ್ರತಿನಿಧಿ. ಇವರು ನಮ್ಮ ROSE Rose. DOG Dog. BAT Orange. Mango. Guava. Banana. Pineapple. Grapes. Head, face, hand, leg, eyes, ear, mouth. ಆರು ನಾಲ್ಕು 10 1 0 3 1 4 8 12 1 2 0. ಆರಾಗ 4 ಕಳೆದರೆ 2, 8ರಾಗ 5 ಕಳೆದರೆ 3.
is my hand, this is my face, this is my ear, this is my eye, this is my nose, this is my teeth, this is my tongue, this is my mouth. ಜೀವ ಪ್ರಪಂಚ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷಣೆಯನ್ನು ನೀನು ಕೇಳಬಹುದು. ಪರಿಸರ ಎಂಬ ಪದವು ನಮಗೆ ಚಿರುಪರಿಚಯಾಗಿದೆ. ಪರಿಸರ ಎಂದರೆ ನಮ್ಮ ಸುತ್ತಲೂ ಕಾಡು ಬರುವ ಅಂಶವು ಪರಿಸರವನ್ನು ನಾವು ನೋಡಿಯೂ ಆನಂದಿಸಬೇಕು. ಎ ಬಸ್, ಎ ಸೈಕಲ್, ಎ ಪ್ಲೇನ್, ಎ ಕಾರ್, ಎ ಟ್ರೈನ್, ಎ ಬೋಟ್, ಎ ಸ್ಕೂಟರ್, ಎ ಮೋಟಾರ್ ಬೈಕ್. ನೇರ ಪ್ರಶ್ನೆ ನಿಮಗೆ, ನಮ್ಮ ದೇಶ ಯಾವುದು? ಭಾರತ. ನಿಮಗೆ 1 ಅಂಕ. ನೇರ ಪ್ರಶ್ನೆ ನಿಮಗೆ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವಾಗ ಜಾರಿಗೆ ಬಂದಿತು? ಇದೇ 2020ರಲ್ಲಿ ಬಂತು. ನಿಮಗೆ 1 ಅಂಕ. This is the way I clap my hands, clap my hands, clap my hands, clap, clap, clap. This is the way I tap my feet, tap my feet, tap my feet, tap, tap. ಮಕ್ಕಳ ಶಿಕ್ಷಣ ನೀತಿ ರಾಷ್ಟ್ರೀಯ ಏನು ಆಗ್ತಾ ಇದೆಯಲ್ಲ ಸರ್, ಗುಡ್ಡದ ಚೆನ್ನಪುರದಲ್ಲಿ ಈ ಥರದ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿವಿ ನಾವು ಸುವರ್ಣ ನ್ಯೂಸ್ದವರು. ಯಾವ್ಯಾವ ರೀತಿ ಮಕ್ಕಳ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ. ಸೊ ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? NEP ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಕ್ಕಳು ಶಾಲೆಯಲ್ಲಿ ಸಂತಸವಾಗಿ ಕಲಿಬೇಕು, ಸ್ವಯಂ ಕಲಿಕೆಯನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಈ ಚೆನ್ನಪುರ ಶಾಲೆಯನ್ನು ನೋಡಿದಾಗ ಅಲ್ಲಿಯ ಶಿಕ್ಷಕರು, ಪಾಲಕ ಪೋಷಕರು, STMCಯವರು ಈ ಒಂದು ಶಿಕ್ಷಣ ನೀತಿಗೆ ಪೂರಕವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಮಕ್ಕಳು ಗುಂಪಿನಲ್ಲಿ ವೈಯಕ್ತಿಕವಾಗಿ ಸ್ವಯಂ ಕಲಿಕೆಯನ್ನು, ಸಂತಸ ಕಲಿಕೆಯನ್ನು ಮಾಡ್ತಿದ್ದಾರೆ. ಅವ ನಗುನಗುತ್ತಾ ನಲಿತಾ ಕಲಿತಾ ಇದ್ದಾರೆ. ಈ ನಗುನಗುತ್ತಾ ನಲಿಯುವಂಥ ಕಲಿಕೆ ಅವರ ಮಕ್ಕಳ ಜೀವನದಲ್ಲಿ ನಿರಂತರವಾಗಿ ಉಳಿಯುತ್ತೆ. ಒತ್ತಡ ತಂದು ಕಲಿಸಿದ್ದು ಯಾವತ್ತೂ ಉಳಿಯೋದಿಲ್ಲ. ಹಾಗಾಗಿ ಅಂಥ ಒಂದು ಕಲಿಕೆ ಆ ಶಾಲೆಯಲ್ಲಿ ಆಗ್ತಾಯಿದೆ. ಮತ್ತೊಂದು ಏನಪ್ಪ ಅಂತಂದರೆ, ಈ ಚಟುವಟಿಕೆಯಿಂದ ಮಾಡುವಂಥ ಈ ಒಂದು ಕಲಿಯುವಂಥ ಕಲಿಕೆ ನೋಡಿದಾಗ ನಮಗೆ ಮೌಲ್ಯಮಾಪನಕ್ಕೂ ಅಲ್ಲೇ ಗೊತ್ತಾಗುತ್ತೆ. ಮಕ್ಕಳಿಗೆ ಸ್ವಮೌಲ್ಯಮಾಪನ ಆಗುತ್ತೆ, ನಾನೇನು ಕಲ್ತಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ನಾವು ಅಂಥ ಒಂದು ಆಕ್ಟಿವಿಟೀಸನ್ನು, ಚಟುವಟಿಕೆಯನ್ನು, ಆ TLM ಅನ್ನು ಬಳಸಿ, ಅಂದರೆ ಬೋಧನೋಪಕರಣವನ್ನು ಬಳಸಿ ಅವರು ಕಲಿತಾ ಇದ್ದಾರಲ್ಲ, ಅದನ್ನು ನೋಡಿದಾಗ ಅಲ್ಲಿ ನಮಗೆ ಮೌಲ್ಯಮಾಪನ ಆಗುತ್ತೆ. ಮಕ್ಕಳು ಎಷ್ಟು ಕಲಿಕೆ ಆಗಿದೆ ಅಂತ ಅನ್ನುವಂಥ ಒಂದು ಮೌಲ್ಯಮಾಪನವೂ ಆಗುತ್ತೆ. ಇಲ್ಲಿ ಒಂದು ಪರೀಕ್ಷೆ ಒತ್ತಡ ಇರುವುದಿಲ್ಲ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಈ ಶಾಲೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಸರ್, ಈಗ ವಿದ್ಯಾಗಮ ಸ್ಟಾಪ್ ಆಯಿತು ಸರ್, ಅದು ಸಮಸ್ಯೆ ಆಗ್ತದೆ ಅಂತ ಸ್ಟಾಪ್ ಆಯಿತು. ಇವಾಗ ಈ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಹೌದು. ಇದರಲ್ಲಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ಬೋದು ಅಂತ? ಇದಕ್ಕೆ ಈಗಾಗಲೇ ಮುಖಾಭಾಗ ಸಕ್ಸಸ್ ಆಗ್ಬಿಟ್ಟಿದ್ದೀವಿ. ಇನ್ನು ಶಿಕ್ಷಣ ನೀತಿ ಇನ್ನೂ ಹೊರಗೆ ಬಂದಿಲ್ಲ. ಬಂದ ಮೇಲೆ ಪರಿಪೂರ್ಣವಾಗಿ ಅದು ಸಕ್ಸಸ್ ಆಗುತ್ತೆ, ಏನು ತೊಂದರೆನೇ ಇಲ್ಲ. ಥ್ಯಾಂಕ್ ಯು. ಕನ್ನಡದ